ನಮಸ್ತೆ, ನಾನು ಡಾಕ್ಟರ್ ಸುಜಾತಾ ಪಾಟೀಲ್, ಕನ್ಸಲ್ಟೆಂಟ್ ಇಂದ ಪ್ರಸೂತಿ ತಂತ್ರ ಸ್ತ್ರೀರೋಗ ವಿಭಾಗ, ರಾಮಯ್ಯ ಆಯುರ್ವೇದ ಆಸ್ಪತ್ರೆ, ಬೆಂಗಳೂರು. ನಾನು ಇವತ್ತು ನಿಮಗೆ ಹೇಳುವಂಥ ವಿಷಯದಲ್ಲಿ ಸಾತ್ವಿಕ ಆಹಾರದ ಬಗ್ಗೆ ಕೆಲವೊಂದು ಮುಖ್ಯವಾದ ವಿಷಯಗಳನ್ನು ಹೇಳಲಿಕ್ಕೆ ಬಯಸುತ್ತೇನೆ. ಅದೇನು ಸಾತ್ವಿಕ ಆಹಾರ ಅಥವಾ ಸಾತ್ವಿಕ ಮಹತ್ವದ ಬಗ್ಗೆ ನಾನು ಕೆಲವೊಂದು ವಿಷಯಗಳನ್ನು ಹೇಳಲಿಕ್ಕೆ ಬಯಸುತ್ತೇನೆ. ಅದೇ ಸಾತ್ವಿಕ ಆಹಾರ ಅಂದರೆ ಈಗಿನ ಕಾಲದಲ್ಲಿ ನಿಮಗೆ ಫಾಸ್ಟ್ ಫುಡ್ಡು ಅಥವಾ ಪ್ರೊಸೆಸ್ ಫುಡ್ಡು, ಪ್ಯಾಕ್ಡ್ ಫುಡ್ಡು ಯುಗದಲ್ಲಿ ಸುಮಾರು ಜನರಿಗೆ ಅದರ ಸಾತ್ವಿಕ ಆಹಾರದ ಮುಖ್ಯತೆ ಅಥವಾ ವಿವರತೆ ಕೂಡ ಅದರ ಅರ್ಥವನ್ನು ಕೂಡ ಗೊತ್ತೇ ಇರೋದು ಸುಮಾರು ಜನಗಳಿದ್ದಾರೆ. ಆ ಸಾತ್ವಿಕ ಆಹಾರವೆಂದರೆ ಸತ್ವವನ್ನು ಹೊಂದಿರುವಂಥ ಆಹಾರಗಳು. ಸಾತ್ವಿಕ ನಮ್ಮದಲ್ಲಿ ಇದು ಧನಾತ್ಮಕ ಆಹಾರ ಎಂದು ಹೇಳುತ್ತಾರೆ. ಸಾತ್ವಿಕ ಆಹಾರದಲ್ಲಿ ನಾವು ವಿಚಾರ ಮಾಡುವುದಾದರೆ ಸಾತ್ವಿಕ ಜೀವನ, ಸಾತ್ವಿಕ ಆಹಾರ, ಸಾತ್ವಿಕ ನಡತೆಯುಳ್ಳವರು ಅವರ ಜೀವನವನ್ನು ಒಂದು ಉತ್ಕೃಷ್ಟಕ್ಕೆ ಕಂಡಿರುವುದನ್ನು ನಾವು ಸುಮಾರು ಯುಗದಲ್ಲಿ ನೋಡಿ ಬರುತ್ತೇವೆ. ಹಾಗೆಯೇ ಸಾತ್ವಿಕ ಆಹಾರವು ಕೂಡ ನಮ್ಮ ಆರೋಗ್ಯಕ್ಕೆ ಸುಸ್ಥಿತರಲ್ಲಿರಲು ಅನುಕೂಲಕರವಾಗಿರುತ್ತದೆ. ಸಾತ್ವಿಕ ಆಹಾರದಲ್ಲಿ ನಾವು ಸಾತ್ವಿಕ ಆಹಾರ, ರಾಜಸಿಕ ಆಹಾರ, ತಾಮಸಿಕ ಆಹಾರ ಅನೇಕ ಪದಾರ್ಥಗಳಿದೆ. ನಾವು ಯಾವ ಪದಾರ್ಥಗಳನ್ನು ಸೇವಿಸುತ್ತೇವೆ ಅದೇ ಪ್ರಕಾರಗಳಲ್ಲಿ ನಮ್ಮ ಭಾವನೆಗಳಲ್ಲಿ ಆರೋಗ್ಯದಲ್ಲಿ ಉಂಟಾಗುತ್ತದೆ. ಸಾತ್ವಿಕ ಆಹಾರಗಳಲ್ಲಿ ನಾವು ಸತ್ವವನ್ನು ಹೊಂದಿರುವಂಥ ಆಹಾರ ಎನ್ನುತ್ತೇವೆ. ಯಾವ ಸತ್ವ ಅದು ಅಂದರೆ ತಾಜಾವಾದ ಹಣ್ಣುಗಳು, ತಾಜಾವಾದ ತರಕಾರಿಗಳು, ಬೆಲ್ಲ, ಜೇನುತುಪ್ಪ ಅಥವಾ ಎಲ್ಲ ದವಸ ಧಾನ್ಯಗಳನ್ನು ಹೊಂದಿರುವಂಥ ಆಹಾರವೇ ಸಾತ್ವಿಕ ಆಹಾರ ಅಥವಾ ಸಾತ್ವಧಾನ್ಯ ಅಂತ ಹೇಳುತ್ತೇವೆ. ಮತ್ತು ಬಂದು ಸಾತ್ವಿಕ ಆಹಾರದಲ್ಲಿ ನೀವು ಯಾವುದೇ ಅಂತ ಹೆಚ್ಚಿನ ಮಸಾಲೆ ಆದ ಪದಾರ್ಥಗಳನ್ನು ಬಳಸದೆ ಮಾಡುವಂತಹ ಆಹಾರಗಳಿಗೆ ಸಾತ್ವಿಕ ಆಹಾರ ಎನ್ನುತ್ತಾರೆ. ಈ ಸಾತ್ವಿಕ ಆಹಾರದಲ್ಲಿ ಮೊದಲು ನೋಡುವಂಥ ಪದಾರ್ಥ ಪಾನೀಯ ನೋಡೋಣ. ಸಾತ್ವಿಕ ಪಾನೀಯ ಅಂತ ಹೇಳುತ್ತೇವೆ. ಈ ಸಾತ್ವಿಕ ಪಾನೀಯದಲ್ಲಿ ಮಾಡುವಂಥದ್ದು ಬೂದುಗುಂಬಳಕಾಯಿ ರಸ ಅಥವಾ ಬೂದುಗುಂಬಳಕಾಯಿ ಜ್ಯೂಸು. ಈ ಜ್ಯೂಸನ್ನು ಹೇಗೆ ಮಾಡಬೇಕು ಎಂಬುದನ್ನು ತೋರಿಸಿಕೊಳ್ಳುತ್ತೇನೆ. ಇದಕ್ಕೆ ಬೇಕಾಗುವ ಪದಾರ್ಥಗಳು: ಬೂದುಗುಂಬಳಕಾಯಿ 200 ಗ್ರಾಂ, ರುಚಿಗೆ ತಕ್ಕಷ್ಟು ಉಪ್ಪು, 200 ml ನೀರು. ಬೂದುಗುಂಬಳಕಾಯಿಯನ್ನು 200 ಗ್ರಾಮ್ಸನ್ನು ಮಿಕ್ಸಿಯಲ್ಲಿ ಹಾಕಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮೊದಲು ಪೇಸ್ಟ್ ಮಾಡಿಕೊಳ್ಳೋಣ. ಇದು ನೋಡಿ, ಬೂದುಗುಂಬಳಕಾಯಿ ಜ್ಯೂಸ್ ರೆಡಿಯಾಗಿದೆ. ಇದನ್ನು ಸೋಸಿಕೊಳ್ಳೋಣ ಅಥವಾ ಫಿಲ್ಟರ್ ಮಾಡಿಕೊಳ್ಳೋಣ. ನೋಡಿ, ಈಗ ಬೂದುಗುಂಬಳಕಾಯಿ ಅಥವಾ ಆಶ್ಗರ್ ಜ್ಯೂಸು ರೆಡಿಯಾಗಿದೆ. ಇದನ್ನು ಹೇಗೆ ಸೇವಿಸಬೇಕು ಎಂಬುದು ತುಂಬ ಮುಖ್ಯ. ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು 100ರಿಂದ 150 ml ಸೇವಿಸಬೇಕು. ಯಾರು ಸೇವಿಸಬೇಕು ಅಂತಂದರೆ ಮಧ್ಯವರ್ಗಗಳ ವ್ಯಕ್ತಿಗಳನ್ನು ಅಥವಾ ಮಧ್ಯವರ್ಗದ ವುಮೆನ್ ಅಥವಾ ಗರ್ಭಿಣಿ ಕೂಡ ನೀವು ಸೇವಿಸಬಹುದು. ಇದನ್ನು ನಾವು ಹೇಗೆ ಬಳಸುತ್ತೇವೆ, ಯಾವ ರೋಗದಲ್ಲಿ ಇದು ನಾವು ಬಳಸುವಂಥದ್ರಲ್ಲಿ ಹೆಚ್ಚು ನಾವು ಡಿಟಾಕ್ಸಿಫಿಕೇಷನ್ ಅಂತ ಏನು ಹೇಳ್ತೀವಿ, ಇದು ಡಿಟಾಕ್ಸ್ ಜ್ಯೂಸು ಅಥವಾ ಡಿಟಾಕ್ಸ್ ಪಾನೀಯ ಆಗಿರುತ್ತದೆ. ಇದರಲ್ಲಿ ನಾವು ವೆಯ್ಟ್ ಲಾಸಲ್ಲಿ ಕೂಡ ಇದು ತುಂಬ ಮುಖ್ಯವಾಗಿರುತ್ತದೆ. ಹಾಗೆ ಇದು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರಲ್ಲಿ ಪ್ರಮುಖ ಪಾತ್ರ
ಪಾತ್ರ ನಿರ್ವಹಿಸುತ್ತದೆ. ಹಾಗೆಯೇ ಇದನ್ನು ನಾವು ಮೂತ್ರಪಿಂಡಗಳ ರೋಗಗಳು ಅಥವಾ ಕಿಡ್ನಿ ಏನು ಡಿಸೀಸಸ್ ಅಥವಾ ಕಿಡ್ನಿ ರೋಗಗಳಲ್ಲಿ ಅಥವಾ ಕಿಡ್ನಿ ಕಲ್ಲುಗಳು ಅಥವಾ ಕಿಡ್ನಿ ಸ್ಟೋನ್ ಅಂತ ಅಂತೀವಿ, ಅಂಥ ಸಮಯದಲ್ಲಿ ಕೂಡ ನೀವು ಇದು ಆ್ಯಶ್ ಗಾರ್ಡ್ ಅಥವಾ ಬೂದುಗುಂಬಳಕಾಯಿ ಬಳಸುವುದರಲ್ಲಿ ಉತ್ತಮ ಫಲಕಾರಿಯನ್ನು ಕಾಣುತ್ತೇವೆ. ಸೊ ಇದನ್ನು ನಾವು ಹೀಗೆ ಆಯುಷ್ ವೃದ್ಧಿಗೂ ಅಥವಾ ರೋಗ ನಿರೋಧಕ ಶಕ್ತಿಯಲ್ಲಿ ಕೂಡ ತುಂಬ ಪೋಷಕಾಂಶಗಳಿರ್ತವೆ. ಏನೇನು ಪೋಷಕಾಂಶಗಳು ಅಂತ ಕೇಳಿದ್ದೀರಾ? ಇದು ರಿಚ್ ಇನ್ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಫಾಸ್ಫರಸ್ ಹಾಗೂ ಸಫಲಿಕ್ ಇದೆ. ಇದು ಖನಿಜ ಪದಾರ್ಥಗಳನ್ನು ಹೊಂದಿರುತ್ತದೆ. ಹಾಗೆಯೇ ಇದು ವಿಟಮಿನ್ ಸಿ ಮತ್ತು ವಿಟಮಿನ್ ಬಿ ವಿಟಮಿನ್ಸ್ಗಳು ಇರುತ್ತವೆ. ಹಾಗಾಗಿ ನೀವು ದಿನನಿತ್ಯ ಬಳಸುವುದರಲ್ಲಿ ನಿಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿರುತ್ತೆ, ಕಾಪಾಡಿಕೊಳ್ಳುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ನೀವು ಬೂದುಗುಂಬಳಕಾಯಿ ಅಥವಾ ಆ್ಯಶ್ ಗಾರ್ಡ್ ಜ್ಯೂಸ್ಗಳ ಉಪಯೋಗಗಳನ್ನು. ಹೀಗೆಯೇ ವಿಶಿಷ್ಟವಾದಂಥ ಸಾತ್ವಿಕ ಆಹಾರಗಳ ಅನೇಕ ವಿಧಗಳಿವೆ. ಅದನ್ನು ಮುಂದಿನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡುತ್ತೇನೆ. ನಮಸ್ಕಾರ.